ಇತ್ತೀಚೆಗೆ ನಡೆದಿದ್ದೆಲ್ಲ ನೋಡಿ ನನ್ನ ಕನ್ಸುಗಳು ನನ್ಸಾಗ್ತಿದ್ಯೇನೋ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದೆ. ನನ್ನಿಂದ ನಿಮಗಿಷ್ಟು ಹಿಂಸೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ನಾನೇ ನನ್ನ ಕನ್ಸುಗಳನ್ನೆಲ್ಲ ಸುಟ್ಟಾಗದೆ ಒಳ್ಳೇದು ಅನ್ನಿಸ್ತಿದೆ. ಇಲ್ಲ, ಇನ್ಮೇಲಿಂದ ಯಾವತ್ತೂ ನಿಮಗೆ ಹತ್ರ ಆಗೋ ಪ್ರಯತ್ನ ಪಡಲ್ಲ, ನಿಮಗೆ ಹಿಂಸೆ ಕೊಡಲ್ಲ. ನೀವು ಮೊದಲು ಹೇಳ್ತಿದ್ರಲ್ಲ, ಇತ್ತು ಇಲ್ದೇ ಇರೋ ಹಾಗಿದ್ಬಿಡು ಅಂತ. ನಾನು ಇನ್ಮೇಲೆ ಅದೇ ತರ ಯಾವ್ದೋ ಮೂಲೆಯಲ್ಲಿ ಇತ್ತು ಇಲ್ದೇ ಇರೋ ಹಾಗಿದ್ಬಿಡ್ತೀನಿ. ತಪ್ಪಾಯ್ತಪ್ಪ, ನನ್ನಿಂದ ತಪ್ಪಾಯ್ತು. ನನ್ನನ್ನು ಕ್ಷಮಿಸ್ಬಿಡಿ. ಬೇಸರದ ರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ. ಮೊದ್ಲು ನೀನು ನಾನು ಹೇಳೋದನ್ನ ಕೇಳಿಸ್ಕೊ. ಸರಿ, ಏನ್ ಹೇಳು. ಸುಬ್ಬು, ನೀನ್ ಯಾಕೆ ನನ್ನ ಸ್ಟೇಟಸ್ ನೋಡಲ್ಲ? ನನ್ನ ಸ್ಟೇಟಸ್ ಬೆಲೆ ಕೊಡೋನಲ್ಲ, ಸ್ನೇಹಕ್ಕೆ ಬೆಲೆ ಕೊಡೋನು. ಅಯ್ಯೋ ಸುಬ್ಬು, ನಾನು ಆ ಸ್ಟೇಟಸ್ ಬಗ್ಗೆ ಕೇಳ್ತಿಲ್ಲ, ನನ್ನ ಫೇಸ್ ಲುಕ್ ಸ್ಟೇಟಸ್ ಬಗ್ಗೆ ಕೇಳ್ತಿರೋದು. ನಾನು ಅದ್ರಲ್ಲಿ ಎಷ್ಟು ಫೇಮಸ್ ಗೊತ್ತಾ? ಫೇಸ್ ಲುಕ್ ಅಲ್ಲಿ ಫೇಮಸ್ ಆಗೋದಲ್ಲ ಕಣೆ ದೊಡ್ಡ ವಿಷಯ. ಜೀವನನ ಹೇಗ್ ಫೇಸ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ವಾ, ಅದು ದೊಡ್ಡ ವಿಷಯ. ಅಪ್ಪ ಪರಮಾತ್ಮ, ಮೊದ್ಲು ನಾನು ಹೇಳೋದನ್ನ ಕೇಳು. ನಾನು ನನ್ನ ಸ್ಟೇಟಸ್ಗೆ ನಿನ್ ಫೋಟೋ ಹಾಕಿದ್ದೆ, ಅದಕ್ಕೆ ಯಾವುದೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ಲು. ಅದು ಏನಂತ ಹಾಕಿದಳು ಗೊತ್ತಾ? ಹುಡುಗ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ, ಅವ್ನ ನಂಬರ್ ಕೊಡು, ಅವ್ನ ಐಡಿ ಏನು ಅಂತೆಲ್ಲ ಕೇಳಿದ್ಲು. ಅದಕ್ಕೆ ನಾನು ಬೇಡ ಕಮೆಂಟ್ ಹಾಕ್ಬಿಟ್ಟೆ. ಏನಂತ ಕಮೆಂಟ್ ಮಾಡಿದೆ? ಅದು ಬೀಪ್ ಅಂತ ಕಮೆಂಟ್ ಮಾಡಿದೆ. ಯಾಕೆ ಶಿವರಿ ಹಂಗೆಲ್ಲ ಕಮೆಂಟ್ ಮಾಡಿದೆ? ನಿಂಗೆ ಸುಮ್ಮನೆ ಇರಕ್ಕಾಗಲ್ವಾ? ಇವೆಲ್ಲ ಬೇಕಾ ನಿಂಗೆ? ಅಯ್ಯೋ ಸುಬ್ಬು, ಅದು ಬಿಡು. ಇವಾಗ ಏನಾಗಿದೆ ಗೊತ್ತಾ, ನಾನು ಕೋಪದಲ್ಲಿ ಏನೋ ಕಮೆಂಟ್ ಹಾಕ್ಬಿಟ್ಟೆ. ಅವಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳಂತೆ. ಅಯ್ಯಯ್ಯೋ, ಈಗೀಗಂತೂ ಈ ಕಂಪ್ಲೇಂಟು ಪನಿಷ್ಮೆಂಟ್ ಅಂತೆಲ್ಲ ಕೇಳಿದ್ರೆ ತಲೆ ಗಿರ್ರ ಅನ್ನುತ್ತೆ. ಅಲ್ಲ, ನೀವು ಹುಡುಗಿರು ಯಾಕೆ ಹೀಗೆ? ಅವಳೇನೋ ಒಂದು ಕಮೆಂಟ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಿದ್ಲು ತಾನೆ. ಅಷ್ಟಕ್ಕೂ ಅವಳೇನಂದ್ಲಪ್ಪ, ನಾನು ಚೆನ್ನಾಗಿದ್ದೀನಿ ಅಂದ್ಲು. ಅದು ನಿಜನೇ ತಾನೆ? ಸುಬ್ಬು, ನಿಜನೋ ಸುಳ್ಳು? ನನಗ ಗುಡ್, ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತದೆ. ಕುರಿ ಕೊಪ್ತಿದೆಯಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ಕುರಿ ಕೊಪ್ತಿರೋದು ಬಲಿಯಾಗಕ್ಕೆ ಅಂತ ಈಗ ಗೊತ್ತಾಯ್ತು. ಮಾಮ್, ನಮ್ಮ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ಗಳಿವೆ. ನಾವು ಸೋತಿದ್ದೀವಿ ಅಂತ ಅನ್ಕೋತಿರುವಾಗಲೇ ನಾವು ಗೆದ್ದಿದ್ದೀವಿ ಅಂದರೆ ಅದೃಷ್ಟ ನಮ್ಮ ಕಡೆಗಿದೆ ಅಂತ ಆಯಿತು. ನೀವು ಹೇಳೋದು ನಿಜ. ಅಪ್ಪ ಮನೆಯಿಂದ ಹೊರಗಡೆ ಹೋಗುವಾಗ ಅದೃಷ್ಟದ ಮುಖಾನೇ ನೋಡ್ಕೊಂಡು. ಏನಂತ ಇನ್ನೊಂದ್ಸಲ ಹೇಳು. ಅದೃಷ್ಟ ನಮ್ಮ ಕಡೆಗಿದೆ ಅಂದೆ. ಯು ಆರ್ ರೈಟ್, ಅದೃಷ್ಟ ನಮ್ಮ ಕಡೆಗೆ ಇದೆ. ನಾವು ತೋಡಿದ ಕೆಟ್ಟದಲ್ಲಿ ಆ ಶ್ರಾವಣಿ ಸುತ್ತಿ ಬಳಸಿ ಬಂದು ಬಿತ್ತಿದ್ದಾಳೆ. ಇನ್ನಿರೋದು ಆ ಸುಬ್ಬು. ಅವನು ಈ ಮನೆಗೆ ಬಂದು ಹೋಗಿ ಮಾಡಿ ವೀರುಗೆ ಕ್ಲೋಸ್ ಆಗಿರೋದನ್ನ ಮೊದಲು ಕಟ್ ಮಾಡಬೇಕು. ಡೋಂಟ್ ವೆರಿ ಮಾಮ್, ಸುಬ್ಬುನ ಮನೆಯಿಂದ ಆಚೆ ಹಾಕೋ ಟೈಮ್ ಬಂದೇ ಬರುತ್ತೆ. ಇವತ್ಯಾರು ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿರಿಲ್ವಾ? ಸುಮ್ಮನೆ ನಂಗೆ ಯಾಕೆ ತೊಂದರೆ ಕೊಡ್ತೀರಾ? ಹೋಗಿ ಮನೆಯಿಂದ ಆಚೆ. ಅಲ್ಲ ಯಜಮಾನ್ರಿ, ಮಾತಾಡಿ ವಿಶಾಲಾಕ್ಷಿ. ಅನಂತ ಶಯನವರೇ,
ಅಲ್ಲ ಪದ್ಮನಾಭ ಮಾತಾಡ್ರಿ, ಯಾವತ್ತಾರು ಹೊಗಳಿದ್ದೀರಾ? ಮಾತಾಡ್ರಿ. ಹೊಗಳ ಅಂತದ್ದು ಏನಾದ್ರು ಮಾಡಿರ್ಬೇಕಲ್ಲ. ಮನೆ ಅಳಿಯ ಅಂತ ಇವನಿಗೆ ಯಾರಾದ್ರೂ ರಾಜ ಮರ್ಯಾದೆ ಮಾಡ್ತಾ ಇದ್ದೀರಾ? ಇನ್ನೂ ಅವನಿಗೆ ಸಿಗಬೇಕಾಗಿರೋ ದುಡ್ಡೇ ಸಿಕ್ಕಿಲ್ಲ ಅಂಥದ್ರಲ್ಲಿ ಮರ್ಯಾದೆ ಇನ್ನೆಲ್ಲಿ ಸಿಗತ್ತೆ? ಕೊಡ್ಬೇಕಾಗಿರೋ ದುಡ್ಡಿಗೆ ನಾಮ ಹಾಕಿ ಅಳಿಯನ್ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ಬಿಡ್ತೀರಾ. ಬಾಡಿಗೆಗೆ ಅಂತ 50,000 ಕೊಟ್ಟಂಗೆ ಮಾಡಿ ಮನಸ್ಸಲ್ಲಿ 500 ಶಾಪ ಹಾಕೊಂಡಿದ್ದೀರಾ. ಅದು ಸಾಲದು ಅಂತ ಆ ಮಿನಿಸ್ಟ್ರು ಮಗಳು ಅನ್ಸ್ಕೊಂಡಿರೋಳು ಈ ಮನೆಗೆ ಬಂದು ನಮ್ಮೆಲ್ಲರ ಎದುರಿಗೆ ನನ್ನ ಮಗನಿಗೆ ಜೋರ್ ಮಾಡ್ತಾಳೆ. ನೋಡಿ ನೋಡಿ, ಆ ಹುಡುಗಿ ಬಂದೋದ್ಮೇಲೆ ನನ್ನ ಮಗ ಎಷ್ಟು ಮಂಕಾಗಿದ್ದಾನೆ, ಎಷ್ಟು ಸೊರಗಿದ್ದಾನೆ ಅಂತ. ಆ ಯಪ್ಪ ಮಿನಿಸ್ಟ್ರು ಅಂದ್ ಮಾತ್ರಕ್ಕೆ ನನಗೇನು ಹಿಟ್ಟು ಬಟ್ಟೆ ಕೊಟ್ಟು ಸಾಕ್ತಾನ? ಅವ್ನ ಮಿನಿಸ್ಟ್ರಿಗಿರಿ ಏನಿದ್ರು ಅವ್ನ ಮನೇಲಿ ಇಟ್ಕೋಬೇಕು, ನನ್ನ ಹತ್ರ ಎಲ್ಲ ನಡೆಯಲ್ಲ. ಅವತ್ ನಾನೇ ಟಿವಿಯಲ್ಲಿ ನೋಡಿಲ್ವಾ, ಅವನ ಮಗಳು ಬರೋದು 3 ನಿಮಿಷ ತಡ ಆಗಿದ್ರೆ ಸಾಕಿತ್ತು, ಅವನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗಿರೋದು. ಇಂಥವ್ರೆಲ್ಲ 3 ಬಿಟ್ಟವರು ಊರಿಗೆ ದೊಡ್ಡವರು ಅನ್ಬೇಕಷ್ಟೇ.